ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಅನ್ನಿಸ್ತು? ಇಲ್ಲಿ ಪ್ರೋಮೋದಲ್ಲಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಒಂದು ಅವ್ರದ್ದು ವ್ಯಕ್ತಿತ್ವ ಏನಿರುತ್ತೆ, ಕೆಲವೊಬ್ರು ಅದನ್ನ ಹಾಳು ಮಾಡ್ಕೊಂತಾರೆ. ಬಟ್ ಕೆಲವೊಬ್ರು ಕರೆಕ್ಟ್ ಆದ ರೀಸನ್, ಪರ್ಟಿಕ್ಯುಲರ್ ರೀಸನ್ ಕೊಟ್ಟೇ ಕೊಡ್ತಾರೆ. ಒಬ್ಬೊಬ್ರು ಬರೀ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಬ್ಬರನ್ನ ಟ್ರಿಗರ್ ಮಾಡ್ಬಿಟ್ಟು ಒಂದು ಫೂಟೇಜ್ ತಗೋಬೇಕು ಅಂತ ಕಾಯ್ತಾ ಇರ್ತಾರೆ. ಇಂಥ ಧ್ರುವ ಅಂತವ್ರು ಕಳೆದ ವಾರ ಒಂದು ರೀತಿ ಸ್ಪಂದನ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಂಥರ ಇಲ್ಲಿ ಮಾತಾಡಿದ್ರು, ಇಲ್ಲಿ ಹಿಂದೆ ಚುಚ್ಚು ಅಂತ ಹೇಳಿದಿರ್ಬೋದು, ಹುಡುಗಿರ ಹತ್ರ ನಡ್ಕೊಳ್ಳೋದಿರ್ಬೋದು, ಒಂದು ಅಸಭ್ಯವಾದ ರೀತಿ ಅಂತಾನೆ ಹೇಳ್ಬೋದು. ಸದ್ಯ ಇವಾಗ ಅವರೇ ಇಲ್ಲಿ ಅಸಹ್ಯವಾಗಿ ಅಸಭ್ಯವಾಗಿ ಅವ್ರ ಕೈಯೆಲ್ಲ ನೋಡಿ ಯಾವ ರೀತಿ ಇಲ್ಲಿ ರಜತ್ ಅವ್ರಿಗೆ ಬರ್ಬೇಕಾದ್ರೆ ಹೀಗ್ ಬಾ ಅಂತ ಕರೆಯೋದಿರ್ಬೋದು, ಏನೋ ಒಂದು ಕೈ ಸನ್ನೆ ಇರೋದಿರ್ಬೋದು, ಅವರೇ ಇಲ್ಲಿ ತಪ್ಪಾಗಿ ಮಾತಾಡ್ತಾ ಇದಾರೆ. ಮತ್ತೆ ಗಿಲ್ಲಿಯವ್ರ ಹತ್ರ ಹೋಗ್ತಾರೆ, ಒಟ್ಟಿನಲ್ಲಿ ಹಾಗೆ ಹೀಗೆ ದಯವಿಟ್ಟು ನನ್ನ ಆಟ ಹಾಳು ಮಾಡ್ಬೇಡಂತ ಕೈಯೆಲ್ಲ ಮುಗಿತಾರೆ. ಎಂತವ್ರಿಗಾದ್ರೂ ಕೂಡ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಒಟ್ಟಿನಲ್ಲಿ ಇವ್ರಿಗದು ಏನು ಅನ್ಸಲ್ಲ ಧ್ರುವಂತವ್ರಿಗೆ. ಇಲ್ಲಿ ಗಿಲ್ಲಿಯವ್ರನ್ನ ತುಳಿಬೇಕು, ಅವ್ರು ಕಾಮಿಡಿ ಮಾಡ್ಲೇಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಧ್ರುವಂತವ್ರು ಕೂಡ ಅಷ್ಟೇ, ರಾಶಿಕ್ ಅವ್ರು ಕೂಡ ಅಷ್ಟೇ, ಸೂರಜ್ ಅವರು ಕೂಡ ಇಲ್ಲಿ ಅಷ್ಟೇ. ಇಲ್ಲಿ ಗಿಲ್ಲಿಯವ್ರ ಕಾಮಿಡಿಯಿಂದ ಪರ್ಸನಲಿ ಸೂರಜ್ ಅವ್ರಿಗೆ ತುಂಬಾನೇ ಹರ್ಟ್ ಆಗೋಗ್ಬಿಟ್ಟಿದೆ ಅಂತೆ. ಪಾಪ ಇಲ್ಲಿ ರಾಶಿಕ್ ಅವ್ರು ಏನು ಹರ್ಟ್ ಆಗಂಗ್ ಮಾತಾಡೇ ಇಲ್ಲ, ಬೇರೆ ಯಾರು ಕೂಡ ಬಿಗ್ ಬಾಸ್ ಮೇಲೆ ಅವ್ರಿಗೆ ಹರ್ಟ್ ಆಗೋ ರೀತಿ ನಡ್ಕೊಂಡೇ ಇಲ್ಲ. ಒಟ್ಟಿನಲ್ಲಿ ಅವ್ರು ಕೂಡ ರೀಸನ್ಗಳು ಇದಿರುತ್ತೆ. ಸೂರಜ್ ಅವರು ಕೂಡ ಗಿಲ್ಲಿಯವ್ರ ಹೆಸರನ್ನ ತಗೊಂಡಾಗ ಇದೇ ರೀತಿಯಲ್ಲಿ ಹೇಳೋದು. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಲೈವ್ ಅಲ್ಲಿ ನೋಡೋರು ಗೊತ್ತಿರುತ್ತೆ. ನೆನ್ನೆನೂ ಕೂಡ ಅಬ್ಸರ್ವ್ ಮಾಡಬಹುದು, ಎಪಿಸೋಡ್ ಇಲ್ಲಿ ಪ್ರಸಾದ ಆದಾಗ ಜಾಸ್ತಿ ಎಲ್ಲೂ ಕೂಡ ಕಾಮಿಡಿ ಅನ್ನೋದೇ ಇರಲಿಲ್ಲ. ಸ್ವಲ್ಪ ಇಲ್ಲಿ ಮನೆ ಏನಾಗಿದೆ ಅಂತಂದ್ರೆ ಸ್ವಲ್ಪ ಸೀರಿಯಸ್ ಆಗಿದೆ. ಹೌದು, ಸೀರಿಯಸ್ ಆಗಿ ಇರಲೇಬೇಕಾಗುತ್ತೆ. ಬಟ್ ಕೆಲವೊಂದು ಕಡೆ ಕಾಮಿಡಿ ಇದ್ರೇನೆ ನೋಡೋಕ್ಕೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಒಟ್ಟಿನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅಂದ್ರೆ ಚೈತ್ರ ಅವರು ಕ್ಯಾಪ್ಟನ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆಕ್ಚುಲ್ ಆಗಿ ಸ್ಪಂದನ ಅವ್ರಿಗಿಂತ ಬೆಟರ್ ಆಗಿ ಇಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಲಾಕ್ ಏನಾಗಿತ್ತು, ಲಾಕು ಕೂಡ ಓಪನ್ ಆಗಿದೆ ಕ್ಯಾಪ್ಟನ್ಸಿ ರೂಮ್ದು. ನೋಡಿ, ಒಂದೆರಡು ದಿವಸ ಲಾಕ್ ಆಗಿತ್ತು, ಇವಾಗ ಮತ್ತೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಟ್ವಿಸ್ಟ್ ಮೇಲಂತೂ ಟ್ವಿಸ್ಟ್ ಕೊಡ್ತಿದ್ದಾರೆ. ಈ ವೀಕ್ ಅಂತೂ ಸಖತ್ತಾಗಿರುತ್ತೆ. ನಿನ್ನೆ ಸ್ವಲ್ಪ ಬೋರಿಂಗ್ ಆಗಿದ್ದೇನಪ್ಪ ಅಂತಂದ್ರೆ ಗಿಲ್ಲಿ ಅವರು, ಕಾವ್ಯ ಅವರು ಇಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಅದಕ್ಕೆ ನೋಡೋರ್ಗೂ ಕೂಡ ಸ್ವಲ್ಪ ಬೋರಿಂಗ್ ಆಗಿತ್ತು. ಇಲ್ಲಿ ಮೈನ್ ಆಗಿ ಎಲ್ರಿಗೂ ಕೂಡ ಒಂದ್ ಏನಪ್ಪಾ ಅನಿಸ್ತು